ತುಂಬ ಖುಷಿ ಅನ್ಸುತ್ತೆ ನಿಜವಾಗ್ಲೂ. ಈ ಸಂಭ್ರಮನೇ ತುಂಬ ಖುಷಿ ಅನ್ಸುತ್ತೆ. ಅವ್ರಿಗೆ ಬಿಟ್ಬಿಡ್ತೀನಿ, ಅವ್ರು ಏನಾರ ಮಾಡಲಿ ಅಂತ. ಸೊ ಜನಗಳಿಗೆ ಒಂದು ಸಂದೇಶವನ್ನ ಕೂಡ ಕೊಟ್ರಿ, ಆಕ್ಚುಲಿ ವ್ಯಕ್ತಿ ಪೂಜೆ ಬೇಡ ಅಂತ. ವ್ಯಕ್ತಿ ಪೂಜೆ ಎಮೋಷನಲ್ ಆಗಿ ಗೊತ್ತಾಗುತ್ತೆ. ಮಾಡ್ಕೊಂತಾನೆ ಇರ್ಬೇಕು, ನಮ್ಮಲ್ಲಿ ಗೆಡ್ ಭಾವನೆ ಬರ್ತಿದ್ರೆ ತೊಳ್ಕೊಂತಾನೆ ಇರ್ಬೇಕು. ಅದು ಫ್ಯಾಮಿಲಿಂದ ಏನೋ ಗಿಫ್ಟ್ ಸಿಕ್ತಾ ಮೇಡಮ್ ಇಂದ ಏನಾದ್ರು? ಪಾತ್ರೆ ನೋಡಿ, ಇದೇ ಗಿಫ್ಟ್. ಉಪೇಂದ್ರ ಫಿಲ್ಮ್ ರಿಲೀಸ್ ಆಗ್ತಾ ಇದೆ 20ನೇ ತಾರೀಕು. ನೋಡಕ್ ಇಷ್ಟಪಡ್ತೀನಿ. ಇವಾಗ ಬರ್ತೀನಿ ನಾನು, ನೀವು ಬಂದು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ 56ನೇ ಹುಟ್ಟುಹಬ್ಬ. ನಮ್ಮ ಜೊತೆಗೆ ಸದ್ಯಕ್ಕೆ ಉಪೇಂದ್ರ ಅವರು ಇದ್ದಾರೆ, ಮಾತಾಡ್ತಾ ಹೋಗೋಣ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ 56ನೇ ಹುಟ್ಟುಹಬ್ಬ, 16ನೇ ಹುಟ್ಟುಹಬ್ಬದ ತರ ಆಕ್ಚುಲಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರಿ. ಇನ್ಫ್ಯಾಕ್ಟ್ ನೋಡೋದಕ್ಕೂ ಅಷ್ಟೇ ಲೈಕ್ ಚಿಕ್ಕವರ ತರ ಕಾಣ್ತೀರಾ. ಸೊ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಅನ್ಸುತ್ತೆ ನಿಜವಾಗ್ಲೂ. ಈ ಸಂಭ್ರಮನೇ ತುಂಬಾ ಖುಷಿ ಅನ್ಸುತ್ತೆ. ಅದಕ್ಕೆ ನಾನು ಅಭಿಮಾನಿಗಳ ದಿನ ಅಂತ ಹೇಳೋದು ಇದನ್ನ. ಅವ್ರಿಗೆ ಬಿಟ್ಬಿಡ್ತೀನಿ, ಅವ್ರು ಏನಾರ ಮಾಡ್ಲಿ ಅಂತ. ಸರ್, ಆಕ್ಚುಲಿ ಎಷ್ಟೋ ವರ್ಷಗಳಿಂದ ಅಭಿಮಾನಿಗಳು ಇದೇ ರೀತಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಆಕ್ಚುಲಿ ಈ ವರ್ಷ ಸಾಕಷ್ಟು ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ UI ಸಿನಿಮಾ ರಿಲೀಸ್ ಆಗ್ತಾ ಇರೋಂಥದ್ದು. ಸೊ ಜನಗಳಿಗೆ ಒಂದು ಸಂದೇಶವನ್ನ ಕೂಡ ಕೊಟ್ರಿ, ಆಕ್ಚುಲಿ ವ್ಯಕ್ತಿ ಪೂಜೆ ಬೇಡ ಅಂತ. ಸೊ ಯಾಕೆ ಆ ರೀತಿ ಹೇಳ್ಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ? ಅಲ್ಲ, ನಿಮ್ಗೆ ಅನ್ಸಲ್ವಾ? ಅಲ್ಲ, ಯಾವತ್ತು ವ್ಯಕ್ತಿಗಿನ ವಿಚಾರ ಮುಖ್ಯ ಅಂತಷ್ಟೇ. ಅದೆಲ್ಲ ದೊಡ್ಡವ್ರು ಹೇಳಿರೋದೇ, ನಾನು ಹೇಳ್ತಿಲ್ಲ, ನಾನೇನು ಸ್ಪೆಷಲ್ ಆಗಿ ಹೇಳ್ತಿಲ್ಲ. ಬಟ್ ಯಾವಾಗಲೂ ಏನಾಗುತ್ತೆ, ವ್ಯಕ್ತಿ ಪೂಜೆ ಎಮೋಷನಲ್ ಆಗಿ ಗೊತ್ತಾಗುತ್ತೆ. ವಿಚಾರಗಳ ಪೂಜೆ ಆದರೆ ವಾಪಸ್ ನಮ್ಮನ್ನೇ ನಾವು ಇದಾಗ್ತೀವಿ ಆ್ಯಕ್ಚುಲಿ. ಸೊ ಯಾವತ್ತು ವಿಚಾರವಂತರಾಗ್ತೀವೋ ಅವಾಗ ಬೇರೆ ಥರದ ಪ್ರಪಂಚ ಕ್ರಿಯೇಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಅದು ವೆರಿ ಡಿಫಿಕಲ್ಟು, ಏನೋ ಇದು, ಅದು ವೈಯಕ್ತಿಕ, ಅದು ಒಬ್ಬೊಬ್ರಿಗೆ ಬಿಟ್ಟಿದ್ದದು. ಕೆಲವರು ಎಮೋಷನಲಿ ಫೀಲ್ ಮಾಡ್ತಾರೆ, ಅದು ತಪ್ಪು ಅಂತಲೂ ಅಲ್ಲ. ಆದರೂ ನಮ್ಮ ಕರ್ತವ್ಯ ನಾವು ಹೇಳಬೇಕು ಆ್ಯಕ್ಚುಲಿ, ಅಷ್ಟೇ. ಸರ್, ಆಕ್ಚುಲಿ 56ನೇ ವರ್ಷದ ಹುಟ್ಟುಹಬ್ಬಕ್ಕೆ ಏನಾದರೂ ರೆಸಲ್ಯೂಷನ್ ಅಂತ ಉಪೇಂದ್ರ ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ? ಬಿಕಾಸ್ ಯಾವಾಗಲೂ ನಿಮ್ಮನ್ನು ನೀವು ಹುಡ್ಕೊಳ್ತಾ ಅಥವಾ ನಿಮ್ಮಲ್ಲಿ ಏನು ನಡೀತೆ ಅಂತ ಯೋಚನೆ ಮಾಡೋಂಥ ವ್ಯಕ್ತಿ ನೀವು. ಅದಕ್ಕೆ ಹೇಳದ್ನಲ್ಲ ಆ್ಯಕ್ಚುಲಿ, ಏನೋ ದೇವರು ಅಂತೆಲ್ಲ ಯಾರನ್ನೂ ಕರಿಬೇಡಿ. ಆ್ಯಕ್ಚುಲಿ ಅದು ಪರಿಪೂರ್ಣ ದೇವರು ಆ್ಯಕ್ಚುಲಿ. ಅಂದರೆ ನಾವೆಲ್ಲ ಏನಂದರೆ ಕಲ್ಮಶ ರಹಿತವಾಗಿ ಹುಡ್ತೀವಿ, ಕಲ್ಮಶ ಇಟ್ಕೊಂಡೆ. ಅದನ್ನೇನಂದರೆ ಸ್ವಚ್ಛತೆ ಮಾಡ್ಕೊತಾನೆ ಹೋಗ್ಬೇಕು, ದಿನ ಸ್ನಾನ ಮಾಡ್ದಂಗೆ. ಏನು ಹೇಳಿ, ಪ್ಯೂರಿಫಿಕೇಷನ್ ಇಸ್ ಎ ಪ್ರೋಸೆಸ್. ರೆಸಲ್ಯೂಷನ್ ಅನ್ನೋದು ಅಷ್ಟೇ. ಒಂದು ಸತಿ ನಾನೆಲ್ಲ ಕರೆಕ್ಟ್ ಆಗ್ಬಿಟ್ಟೆ ಅನ್ನೋದಲ್ಲ, ಅದು ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಅದು ಮಾಡ್ಕೊತಾನೆ ಇರ್ಬೇಕು, ನಮ್ಮಲ್ಲಿ ಗೆಡ್ ಭಾವನೆ ಬರ್ತಿದ್ರೆ ತೊಳ್ಕೊತಾನೆ ಇರ್ಬೇಕು. ಅದು ಸರ್, ಇನ್ನು UI ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಕ್ಚುಲಿ ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ, ಬಟ್ ಡೇಟ್ ಆಗಿರ್ಬೋದು ಅಥವಾ ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಗೆ? ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಆ್ಯಕ್ಚುಲಿ. ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಇದೆ, ಅದೆಲ್ಲ ಆಗ್ತಿದ್ದಂಗೆ ಮಾಡ್ತೀವಿ ಆ್ಯಕ್ಚುಲಿ. ಸರ್, ಇವತ್ತು ಸೆಲೆಬ್ರೇಷನ್ ಹೇಗಿರುತ್ತೆ ಮನೆಯಲ್ಲಿ, ಫ್ಯಾಮಿಲಿಯಿಂದ ಏನೋ ಗಿಫ್ಟ್ ಸಿಕ್ತಾ ಮೇಡಮ್ ಇಂದ ಏನಾದರೂ? ಪಾತ್ರೆ ನೋಡಿ, ಇದೇ ಗಿಫ್ಟ್. ಪರ್ಸನಲ್ ಆಗಿ ಯಾವ್ದಾದ್ರು ಗಿಫ್ಟ್ ಇಷ್ಟ ಆಗಿದ್ದು ಅಥವಾ ಬ್ಲೆಸ್ಸಿಂಗ್ಸ್ ಇಷ್ಟ ಆಗಿದ್ದು ಯಾವ್ದಾರು ಇದ್ರೆ? ಏನಿಲ್ಲ, ಅವ್ರು ಬರೋದೇ ಇಷ್ಟ. ಅವ್ರು ಬಂದು ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದೇ ದೊಡ್ಡ ವಿಷಯ ನನಗೆ, ಅಷ್ಟೇ. ಸರ್, ಆಕ್ಚುಲಿ ಉಪೇಂದ್ರ ಫಿಲ್ಮ್ ರಿಲೀಸ್ ಆಗ್ತಾ ಇದೆ 20ನೇ ತಾರೀಕು. ಸೊ ಅವತ್ತಿದ್ದ ಕ್ರೇಜ್ ಇವತ್ತಿಗೂ ಇದೆ. ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಉಪೇಂದ್ರ ಫ್ಯಾನ್ಸ್ಗಳಿಗೆ? ನೋಡಕ್ ಇಷ್ಟಪಡ್ತೀನಿ. ಇವಾಗ ಬರ್ತೀನಿ ನಾನು, ನೀವು ಬನ್ನಿ. ಸೊ ಸ್ನೇಹಿತರೆ, ಇದಾಗಿತ್ತು ಉಪೇಂದ್ರ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.